ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವರು ಅನುಗ್ರಹಿಸಿಕೊಟ್ಟಂಥ ಮತ್ತೊಂದು ಶುಭ ದಿನದಲ್ಲಿ ನೀವು ನಾನು ಸೇರಿಕೊಂಡು ದೇವರ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೆ ಬಂದಿದ್ದೇವೆ. ದೇವರು ಕೊಟ್ಟಂಥ ದಿನದಲ್ಲಿ ದೇವರಿಗಾಗಿ ಮೀಸಲಾಗಿಟ್ಟು ಸ್ವಲ್ಪ ಸಮಯ ಸಮಾಧಾನವಾಗಿ ದೇವರ ವಾಕ್ಯವನ್ನು ಕೇಳಿ ನಂಬಿಕೆಯಿಂದ ದೃಢವಾಗಿ ಲೋಕವನ್ನು ಬರುವಂಥ ಕಷ್ಟಗಳನ್ನು ಪ್ರಯಾಸಗಳನ್ನು ಎದುರಿಸುವುದಕ್ಕಾಗಿ ನಾವು ಬಂದಿದ್ದೇವೆ. ಪ್ರತಿದಿನ ದೇವರು ಒಂದಲ್ಲ ಒಂದು ರೀತಿ ಮಾತನಾಡುತ್ತಿದ್ದಾರಲ್ಲ, ಈ ದಿನವೂ ಕೂಡ ನಿಮ್ಮೊಟ್ಟಿಗೆ ಮಾತನಾಡಬೇಕೆಂದು ನಾನು ಬಯಸುತ್ತೇನೆ. ನೀವೆಲ್ಲರೂ ಚೆನ್ನಾಗಿರಬೇಕೆಂದು, ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವಜನವೇ, ಬಿರುಗಾಳಿಯ ಬಗ್ಗೆ ನೀವು ಕೇಳಿರ್ತೀರಾ. ಸಾಧಾರಣ ಗಾಳಿಗಿಂತ ಬಿರುಗಾಳಿ ಭಯಂಕರವಾಗಿಯೂ ಒತ್ತಡವಾಗಿ ಇರುತ್ತದೆ. ಸಾಧಾರಣ ಗಾಳಿ ನಮಗೆ ಸಮಸ್ಯೆ ಅಲ್ಲ, ಬಿರುಗಾಳಿ ನಮಗೆ ಸಮಸ್ಯೆ. ಕುಟುಂಬಗಳಲ್ಲಿ ಸಾಧಾರಣ ಗಾಳಿ ಅಂದರೆ ನಮ್ಮ ಕೈಯಲ್ಲಿ ನಿಭಾಯಿಸಲಿಕ್ಕೆ ಆಗುವಂಥ ಸಮಸ್ಯೆಗಳು, ಕಷ್ಟಗಳು, ಅನಾರೋಗ್ಯಗಳು, ನೋವುಗಳು ಬರುತ್ತವೆ. ಆದರೆ ಕೆಲವು ಗಾಳಿಯೆಲ್ಲ ಬಿರುಗಾಳಿಯಂತೆ ಬರುತ್ತವೆ. ಆ ಬಿರುಗಾಳಿಯಂತೆ ಇರುವಂಥ ಕಷ್ಟಗಳು ಯಾವುದಪ್ಪ ಅಂತ ಹೇಳಿದರೆ, ಕೆಲವರ ಜೀವನದಲ್ಲಿ ಅನಾರೋಗ್ಯ, ಕೆಲವರ ಜೀವಿತದಲ್ಲಿ ಅಪಘಾತ, ಕೆಲವರ ಜೀವಿತದಲ್ಲಿ ಮನೆಯಲ್ಲಿ ಮರಣ, ಕೆಲವರ ಜೀವಿತದಲ್ಲಿ ಸಾಲದ ಸುಳಿ, ಕೆಲವರ ಮನೆಯಲ್ಲಿ ಕೆಲವರ ಜೀವಿತದಲ್ಲಿ ಕುಟುಂಬ ಛಿದ್ರ ಆಗುವಂಥದ್ದು, ಮಕ್ಕಳ ಭವಿಷ್ಯ ಹಾಳಾಗುವಂಥದ್ದು, ಕೆಲಸಗಳನ್ನು ಕಳೆದುಕೊಳ್ಳುವಂಥದ್ದು, ಹಣ ಆಸ್ತಿ ಕಳೆದುಕೊಳ್ಳುವಂಥದ್ದು, ಮೋಸ ಹೋಗುವಂಥದ್ದು. ಈ ರೀತಿಯಾದಂಥ ಬಿರುಗಾಳಿಗಳು ಬಂದಾಗ ಎದುರಿಸಲಿಕ್ಕಾಗದೆ, ಸಹಿಸಲಿಕ್ಕಾಗದೆ, ಓ ನಾವು ಸಾಯುತ್ತಿದ್ದೇವೆ, ಓ ನಾವು ಹಾಳಾಗುತ್ತಿದ್ದೇವೆ ಎನ್ನುವ ಪರಿಸ್ಥಿತಿಗೆ ನಾವು ಬರುತ್ತೇವಲ್ಲವ. ಇಂತಹ ಸಂದರ್ಭದಲ್ಲಿ ದೇವರಾತ್ಮನು ಇವತ್ತು ನಮ್ಮೊಟ್ಟಿಗೆ ಏನು ಮಾತನಾಡುತ್ತಾರೋ ಓದೋಣ, ತಿಳಿಯೋಣ ಬನ್ನಿ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 40ನೇ ವಚನ. ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ, ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನಮ್ಮ ದೇಶದಲ್ಲಿ ಸುರಕ್ಷಿತವಾಗಿದ್ದೇವೆ. ತಿನ್ನಲಿಕ್ಕೆ ಊಟ, ಮಲಗಲಿಕ್ಕೆ ಸ್ಥಳ, ಮಾಡಲಿಕ್ಕೆ ಕೆಲಸ ಎಲ್ಲ ಇದೆ. ಈಗ ನೆನ್ನೆಯ ವಾರ್ತೆಯಲ್ಲಿ ನೀವು ನೋಡಿರ್ಬೋದು, ವೆನಿಜುಲಾ ಅನ್ನುವಂಥ ದೇಶದಲ್ಲಿ 7.1 ರಿಕ್ಟರ್ ಮಾಪದಲ್ಲಿ ಭೂಕಂಪ ಆಗಿದೆ. ಸುಮಾರು ಲಕ್ಷಗಳಲ್ಲಿ ಮರಣಿಸಿರಬಹುದು ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ ನಂಬರ್ ಇಲ್ಲ. ಆದರೆ ನಾನು ಹೇಳುವಂಥದ್ದು, ಭೂಮಿ ನಡುಗುವಾಗ, ಬಿರುಗಾಳಿಗಳು ಬೀಸುವಾಗ ಜೀವನಗಳು ಅಸ್ತವ್ಯಸ್ತವಾಗೋಗುತ್ತವೆ. ನಮ್ಮ ಕುಟುಂಬದ ಪರಿಸ್ಥಿತಿಗಳು, ನಮ್ಮ ಯಾತ್ರೆ ಸಾಧಾರಣವಾಗಿರುವುದಿಲ್ಲ. ಕುಟುಂಬಗಳು ಚೆನ್ನಾಗಿ ಸಮಾಧಾನವಾಗಿ ಇರುವಾಗ ಸೈತಾನನು ಅಲ್ಲಕಲ್ಲೋಲ ಮಾಡಿ ಕುಟುಂಬದಲ್ಲಿ ಏರುಪೇರುಗಳನ್ನುಂಟು ಮಾಡಿ ಸಾಧಾರಣ ಗಾಳಿಗಿಂತ ಬಿರುಗಾಳಿಯನ್ನು ಎಬ್ಬಿಸಿ ಜೀವಿತಗಳನ್ನು ಅಲ್ಲಕಲ್ಲೋಲ ಮಾಡಿಬಿಡುತ್ತಾರೆ. ನನ್ನ ಪ್ರಿಯ ದೇವಜನರೇ, ಅಲ್ಲಕಲ್ಲೋಲವಾಗುವಂಥ ಇಂತಹ ಸಂದರ್ಭದಲ್ಲಿ ದೇವರಾತ್ಮನು ನಮಗೆ ಹೇಳುತ್ತಿರುವುದೇನೆಂದರೆ, ನೀವು ನಾನು ಆ ಬಿರುಗಾಳಿಗೆ ಭಯಪಡಬಾರದು. ಬಿರುಗಾಳಿ ಬಂದಾಗ ಮುಗಿಯುವುದು ಕತೆ ಎಂದು ನೆನೆಸಬಾರದು. ಬದಲಾಗಿ ದೇವರು ಇವತ್ತು ಕಲಿಸುವಂಥ ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಒಂದು 5-6 ಕಾರ್ಯಗಳನ್ನು ನಾನು ನಿಮ್ಮೊಟ್ಟಿಗೆ ಇವತ್ತು ಈ ಭಾಗದಿಂದ ತಿಳಿಸಲಿಕ್ಕೆ ಇಷ್ಟಪಡುತ್ತೇನೆ. ಯಾರ ಜೀವಿತದಲ್ಲಾದರೂ ಈ ಬಿರುಗಾಳಿ ಬಂದಿದೆ ಅಂದರೆ ನಂಬಿಕೆ ಕಡಿಮೆ ಆಗಿದೆ ಅಂತ ಅಲ್ಲ. ಕೆಲವರು ಹೇಳ್ತಾರೆ, ನಿನ್ನ ನಂಬಿಕೆ ಕಡಿಮೆ ಆಗಿದೆ, ಅದಕ್ಕೆ ನಿನಗೆ ಕಷ್ಟಗಳು ಜಾಸ್ತಿ ಆಗಿದ್ದಾವೆ, ಬಿರುಗಾಳಿ ಬೀಸಿದೆ ಎಂಬುದಾಗಿ ಹೇಳುತ್ತಾ ಇರ್ತಾರೆ. ಇವತ್ತಿನ ವಾಕ್ಯವನ್ನು ಗಮನಿಸಿ ನೋಡ್ರಿ. ಇವತ್ತಿನ ಯಾತ್ರೆಯಲ್ಲಿ ಇವರು ಶಿಷ್ಯರು ಪ್ರಯಾಣ ಮಾಡುತ್ತಿದ್ದಾರೆ, ಸ್ವಾಮಿ ಜೊತೆಯಲ್ಲಿದ್ದಾರೆ. ಆದರೆ ಯೇಸು ಸ್ವಾಮಿ ಜೊತೆಯಲ್ಲಿರುವಾಗಲೂ ಅವರಿಗೆ ಬಿರುಗಾಳಿ ಬಂದಿದೆ.
ಯೇಸುಸ್ವಾಮಿ ಇದ್ದಿದ್ರೆ, ಯೇಸುಸ್ವಾಮಿಯನ್ನು ನಂಬಿದ್ದಿದ್ರೆ ಈ ಥರ ಆಗ್ತಾ ಇರಲಿಲ್ಲ ಅಂತ ಕೆಲವರು ಹೇಳಬಹುದು. ನಿನಗೆ ನಂಬಿಕೆ ಕಡಿಮೆ ಇದೆ, ನಿನಗೆ ಧೈರ್ಯ ಸಾಲದು, ಆದುದರಿಂದಲೇ ಈ ಥರ ಆಗ್ತಾ ಇದೆ ಅಂತ ಕೆಲವರು ಹೇಳಬಹುದು. ಆದರೆ ಇಲ್ಲಿ ನೋಡುವಾಗ ಯೇಸು ಸ್ವಾಮಿ ಅವರ ಜೊತೆಯಲ್ಲಿ ಇದ್ದರೂ ಕೂಡ ಅವರಿಗೆ ಒಂದು ಮಾತಲ್ಲಿ ಹೇಳುತ್ತಾ ಇದೆ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 35ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು, ಈ ಒಂದು ಯಾತ್ರೆ, ಈ ಒಂದು ಬಿರುಗಾಳಿ, ಈ ಒಂದು ಸಮಸ್ಯೆ ಯೇಸು ಕ್ರಿಸ್ತನಿಗೆ ತಿಳಿದು ಯೇಸುವಿನ ಚಿತ್ತದಲ್ಲಿಯೇ ಬಿರುಗಾಳಿ ಬಂದಿದೆ. ಕೆಲವು ಕಾರ್ಯಗಳು ನಾವು ದೇವರ ಮಕ್ಕಳಾಗಿದ್ದರೂ, ದೇವರನ್ನು ಅನುಸರಿಸುತ್ತಿದ್ದರೂ, ದೇವರಲ್ಲಿ ನಂಬಿಕೆ ಇಟ್ಟಿದ್ದರೂ ಬಂದೇ ಬರುತ್ತವೆ. ಯೇಸು ಸ್ವಾಮಿ ಹೇಳಿದ ಪ್ರಕಾರವಾಗಿ ಈ ಸಮಸ್ಯೆ, ಈ ಸಂಕಟ, ಈ ವಿರೋಧ, ಈ ಬಿರುಗಾಳಿ ನಿಮ್ಮನ್ನು ಹಾಳು ಮಾಡುವುದಕ್ಕೆ ಬಂದದ್ದಲ್ಲ, ದೇವರ ಮಹಿಮೆಗಾಗಿ ಬಂದದ್ದು. ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿದ್ದೂ ಕೂಡ, ಯೇಸುವನ್ನು ನಾವು ನಂಬಿ ಕೂಡ, ಪ್ರಾರ್ಥನೆ ಮಾಡಿ ಕೂಡ, ನಾವು ಕಷ್ಟದಲ್ಲಿ ಇದ್ದರೂ ಧೈರ್ಯವಾಗಿ ಮುಂದಕ್ಕೆ ನಡೆಯುತ್ತಿದ್ದರೂ ಕೂಡ ನಾವು ಅಂದುಕೊಳ್ಳಬಾರದು, ಯೇಸು ಸ್ವಾಮಿಯನ್ನು ನಂಬಿದ್ದೇನಲ್ಲವಾ, ಆದರೂ ಯಾಕೆ ನನಗೆ ಕಷ್ಟಗಳು, ಯಾಕೆ ನನಗೆ ವಿರೋಧಗಳು, ನನ್ನ ನಂಬಿಕೆ ಕಡಿಮೆ ಆಯಿತಾ, ನಾನು ಕೆಟ್ಟವನ ಎಂಬುದಾಗಿ ನೀವು ಅಂದುಕೊಳ್ಳುತ್ತಿರಬಹುದು. ಯೇಸು ಸ್ವಾಮಿ ಅವರ ಜೊತೆಯಲ್ಲಿದ್ದರೂ ಕೂಡ ಮತ್ತು ಯೇಸು ಸ್ವಾಮಿ ಹೋಗೋಣ ಎಂದು ಹೇಳಿದರು. ಶಿಷ್ಯರು ತಮ್ಮ ಇಚ್ಛೆಯಂತೆ ದೋಣಿಯನ್ನು ಹತ್ತಲಿಲ್ಲ. ಯೇಸುವಿನ ಮಾತಿಗೆ ವಿಧೇಯರಾದ ಕಾರಣವಾಗಿ ನಾವು ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು, ಯೇಸು ಸ್ವಾಮಿನೇ ಹೇಳಿದಂಥ ಮಾತು, ಹೋಗೋಣ ನಡೀರಿ. ಆದರೂ ಬಿರುಗಾಳಿ ಬಂತು. ದೇವಜನವೇ, ಕೆಲವೊಮ್ಮೆ ನಾವು ದೇವರ ಚಿತ್ತದಲ್ಲಿದ್ದರೂ ಕೂಡ ವಾಕ್ಯ ಹೇಳುತ್ತಾ ಇದೆ, ಕಷ್ಟಗಳು ಬರುತ್ತವೆ. ಯೋಸೇಫನ ಜೀವಿತದಲ್ಲಿ ದೇವರ ಯೋಜನೆ ಇತ್ತು, ದಾವೀದನ ಜೀವಿತದಲ್ಲಿ ದೇವರ ಯೋಜನೆ ಇತ್ತು, ದಾನಿಯೇಲನ ದೇವರ ಜೀವಿತದಲ್ಲಿ ಯೋಜನೆ ಇತ್ತು, ದೇವರ ಚಿತ್ತದಲ್ಲೇ ಇದ್ದರವರು. ಪೌಲನು ಕೂಡ ದೇವರ ಸೇವೆಯಲ್ಲೇ ಇದ್ದನು. ಯಾಕೆ ಹಡಗುಗಳು ಒಡೆದೋಯಿತು, ವಿಷ ಜಂತುಗಳು ಕಚ್ಚಿದವು, ತೊಂದರೆಗಳು ಬಂದವು, ವಿರೋಧಗಳು ಬಂದವು. ಯಾಕೆ? ನಮ್ಮ ಜೀವಿತದ ಯಾತ್ರೆಯಲ್ಲಿ ದೇವರ ಯೋಜನೆ ಇರುತ್ತದೆ. ಕಷ್ಟಗಳಿಲ್ಲದ, ಶೋಧನೆಗಳಿಲ್ಲದ, ಸಮಸ್ಯೆಗಳಿಲ್ಲದ, ವಿರೋಧಗಳಿಲ್ಲದ, ಶತ್ರುಗಳಿಲ್ಲದ ಜೀವಿತ ನಮಗೆ ಸಾಧ್ಯವಿಲ್ಲ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಪರೀಕ್ಷೆಗಳು ಬಂದರೂ ಕೂಡ ದೇವರ ಚಿತ್ತದಲ್ಲಿದ್ದೇವೆ ಎನ್ನುವುದು ಸ್ಪಷ್ಟವಾಗಿರಬೇಕು. ಸಮಸ್ಯೆಗಳಿದ್ದಾವೆ ಅಂತ ಹೇಳಿದರೆ ಸಮಸ್ಯೆಗಳ ಮಧ್ಯದಲ್ಲಿಯೂ ದೇವರು ನಮ್ಮೊಟ್ಟಿಗಿದ್ದಾರೆ ಎಂಬುದನ್ನು ಮಾತ್ರ ನಾವು ಮರೆಯಬಾರದು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ 43ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ನನ್ನ ಪ್ರಿಯ ದೇವಜನರೇ, ಎಂಥ ವಾಕ್ಯವು ಹೇಳುತ್ತಾ ಇದೆ ನೋಡ್ರಿ. ಜಲರಾಶಿಯನ್ನು ಹಾದು ಹೋಗುವಾಗ, ನದಿಗಳನ್ನು ದಾಟುವಾಗ, ಉರಿಯಲ್ಲಿ ನಡೆಯುವಾಗ, ದೇವರು ನಡೆಯದೇ ತಡೆಯಬಹುದಾಗಿತ್ತಲ್ಲವೇ? ಕೆಂಪು ಸಮುದ್ರವನ್ನು ಯಾಕೆ ದೇವರು ವಿಭಾಗಿಸಬೇಕಾಗಿತ್ತು? ಬೇರೆ ಮಾರ್ಗದಲ್ಲಿಯೋ ಬೇರೆ ರೀತಿಯಲ್ಲಿ ಹೋಗಬಹುದಾಗಿತ್ತಲ್ಲ. ದೇವರು ಕಷ್ಟಗಳನ್ನು ತಡೆಯುವುದಲ್ಲ, ಕಷ್ಟಗಳಲ್ಲಿ ಜೊತೆಯಲ್ಲಿರುತ್ತಾನೆ. ಮಾನವನಿಗೆ ಸಂಭವಿಸುವುದು, ಎಲ್ಲ ಮನುಷ್ಯರಿಗೆ ಸಂಭವಿಸುವುದು, ಕ್ರೈಸ್ತರಿಗೂ ದೇವಭಕ್ತರಿಗೂ ಪ್ರಾರ್ಥಿಸುವವರಿಗೂ ನಂಬುವವರಿಗೂ ಅನುಸರಿಸುವವರಿಗೂ ಸಂಭವಿಸುತ್ತವೆ. ವಿಶ್ವಾಸಿಗಳಿಗೂ ಪಾಸ್ಟ್ರುಗಳಿಗೂ ಎಲ್ಲರಿಗೂ ಸಂಭವಿಸುತ್ತವೆ.
ಆದರೆ ಅವುಗಳಲ್ಲಿ ಮುಳುಗುತ್ತೇವಾ, ಅವುಗಳಲ್ಲಿ ಈಜುತ್ತೇವಾ ಎಂಬುದು ಮುಖ್ಯ. ಸಮಸ್ಯೆಗಳನ್ನು ಎದುರಿಸುತ್ತೇವಾ, ಸಮಸ್ಯೆಗಳ ಕೆಳಗೆ ಬೀಳುತ್ತೇವಾ ಎಂಬುದು ಮುಖ್ಯ. ಯಾವುದೇ ಕಷ್ಟವನ್ನು, ಯಾವುದೇ ಪ್ರಯಾಸವನ್ನು ಮೇಲೆಳೆದುಕೊಳ್ಳುವುದಲ್ಲ, ಮೇಲೆದ್ದೇಳುವುದನ್ನು ಕಲಿಯಬೇಕು. ನಮಗೆ ದೇವರ ಕೃಪೆ, ದೇವರ ಸಹಾಯ ಹಸ್ತ ಇರುತ್ತದೆ ಎಂಬುದಾಗಿ ತಿಳಿಯಬೇಕು. ಅದು ಬಹಳ ಮುಖ್ಯವಾದಂಥ ಕಾರ್ಯವು ಇಲ್ಲಾಗಿದೆ. ಮೊದಲನೇ ಕಾರ್ಯ, ಯೇಸುವಿನ ಚಿತ್ತದಲ್ಲಿಯೇ ಬಿರುಗಾಳಿ ಬಂದಿರಬಹುದು. ಇದು ದೇವರ ಒಂದು ಲೆಕ್ಕದಲ್ಲಿ ನಮ್ಮ ಜೀವಿತದ ಯಾತ್ರೆಯಲ್ಲಿ ಬಂದಿದೆ. ಹಂಪ್ಸಿಲ್ಲದ ಜೀವಿತ, ತಿರುವುಗಳಿಲ್ಲದ ಜೀವಿತ, ಕಷ್ಟಗಳಿಲ್ಲದ ಜೀವಿತ, ನೋವುಗಳಿಲ್ಲದ ಜೀವಿತ, ಕಣ್ಣೀರಿಲ್ಲದ ಜೀವಿತ ಬೇಕು ಎಂದು ಕೋರಿಕೊಳ್ಳಲು ಸಾಧ್ಯವಿಲ್ಲ. ಇವೆಲ್ಲವೂ ನಮ್ಮ ಜೀವಿತದ ಭಾಗ. ಜೀವಿತವೆಲ್ಲ ಕಷ್ಟಗಳಲ್ಲ, ಜೀವಿತದಲ್ಲಿ ಕಷ್ಟಗಳು. ನಿಮ್ಮ ನನ್ನ ಜೀವಿತದಲ್ಲಿ ಕಷ್ಟಗಳು ಹೊರತೆ ಜೀವಿತವೆಲ್ಲ ಕಷ್ಟಗಳಲ್ಲ. ನನ್ನ ಪ್ರಿಯ ದೇವಜನರೇ, ಬಿರುಗಾಳಿ ಎದ್ದೇಳುತ್ತದೆ, ಶಾಂತವಾಗಿರುವ ಸಮುದ್ರ ಅಲ್ಲಕಲ್ಲೋಲವಾಗುತ್ತದೆ. ಕೆಲವರು ನಿಮ್ಮ ಜೀವಿತದಲ್ಲಿ ಬಂದು, ಕೆಲವರು ನಿಮ್ಮ ಕುಟುಂಬದಲ್ಲಿ ಬಂದು ಚೆನ್ನಾಗಿದ್ದಂಥ ಕುಟುಂಬವನ್ನು, ಸಮಾಧಾನವಾಗಿ ಹೋಗುತ್ತಿದ್ದ ಕುಟುಂಬವನ್ನು ಕೆಲವರು ಬಿರುಗಾಳಿ ಎಬ್ಬಿಸಿಬಿಡುತ್ತಾರೆ. ಸಾಲವೆಂಬುದು ಬಿರುಗಾಳಿ, ಅನಾರೋಗ್ಯವೆಂಬುದು ಬಿರುಗಾಳಿ, ಒಂದು ವೇಳೆ ಆತ್ಮಹತ್ಯೆ ಅನ್ನುವುದು ಬಿರುಗಾಳಿ, ಅಪಘಾತ ಅನ್ನುವುದು ಬಿರುಗಾಳಿ, ಮರಣ ಅನ್ನುವುದು ಬಿರುಗಾಳಿ. ಚೆನ್ನಾಗಿದ್ದ ಕುಟುಂಬದಲ್ಲಿ ಬೇಗನೆ ಕುಟುಂಬವನ್ನು ಕೆಡಿಸುವ ಕೃತ್ಯಗಳನ್ನು ಲೋಕವು ಎಬ್ಬಿಸುತ್ತದೆ. ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಟುಕೊಳ್ಳ್ರಿ, ಎದ್ದಿರುವ ಆ ಒಂದು ಬಿರುಗಾಳಿಗಳನ್ನು ಶಾಂತ ಮಾಡುವಾತನು ಇದ್ದಾನೆ ಎಂಬುದನ್ನು ಮಾತ್ರ ಮರೆತು ಹೋಗಬೇಡಿ. ಒಂದು ಕಡೆಯಿಂದ ಹೋಗೋಣ. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಈ ವಾಕ್ಯ ಹೇಳಿದ ಹಾಗೆ ಯೆಶಾಯನ ಗ್ರಂಥ ನಾವು ಹಾದು ಹೋಗಬೇಕಾದರೂ ಕೂಡ ದೇವರು ನಮ್ಮ ಜೊತೆಗಿರುತ್ತಾರೆ. ಎರಡನೆಯ ಕಾರ್ಯ, ಬಿರುಗಾಳಿಯು ನಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತದೆ. ಟೆಸ್ಟ್ಸ್ ಅಂದರೆ ಪರೀಕ್ಷೆಗಳು ಉಂಟು. ಪರೀಕ್ಷೆಗಳಿಲ್ಲದೆ ಇರುವಾಗ ವಿದ್ಯಾರ್ಥಿಗಳ ಬಲ, ಜ್ಞಾನ, ತಿಳುವಳಿಕೆ, ಸಾಮರ್ಥ್ಯ ಹೇಗೆ ಗೊತ್ತಾಗುತ್ತದೆ? ಪ್ರತಿ ತರಗತಿಯಲ್ಲಿ, ಪ್ರತಿ ಸೆಮಿಸ್ಟ್ರಲ್ಲಿ, ಪ್ರತಿಯೊಂದು ಸ್ಥಳದಲ್ಲಿ ಇಂಟರ್ವ್ಯೂಗಳು, ಎಕ್ಸಾಮ್ಗಳು, ಪ್ರಶ್ನೆಗಳು, ಸಮಸ್ಯೆಗಳು ಇದ್ದೇ ಇರುತ್ತವೆ. ಅವುಗಳನ್ನು ದಾಟಿ ಹೋಗುವಂಥದ್ದು ಬಹಳ ಮುಖ್ಯ. ಇಲ್ಲಿ ನಾವು ನೋಡುವಾಗ ಬಿರುಗಾಳಿಯು ನಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತದೆ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ 4:37 ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತ್ತು. ಒಂದು ನಿಮ್ಮ ಜೀವಿತ ಸಮಸ್ಯೆಗಳಿಗೀಡಾಗಬೇಕಾದ್ರೆ ಒಂದು ಉಗಮ ಇದೆ, ಒಂದು ಪ್ರಾರಂಭ ಇದೆ. ಅದು ಸೊಸೆಯಿಂದಲೋ, ಅದು ಅತ್ತೆಯಿಂದಲೋ, ಅದು ಮ್ಯಾನೇಜರಿಂದಲೋ, ಅದು ಪಕ್ಕದ ಮನೆಯವರಿಂದಲೋ, ನಿಮ್ಮ ಸ್ನೇಹಿತರಿಂದಲೋ, ನೀವು ನಂಬಿದವರಿಂದಲೋ, ನಿನ್ನ ಮಕ್ಕಳಿಂದಲೋ, ನಿನ್ನ ಮೊಮ್ಮಕ್ಕಳಿಂದಲೋ, ನಿನ್ನ ಅಜ್ಜಿ, ಚಿಕ್ಕಪ್ಪ, ದೊಡ್ಡಪ್ಪ, ಬಂಧು, ದೂರ, ಸಮೀಪ, ಯಾರಿಂದಲೋ ಆಗಬಹುದು. ನಿಮ್ಮ ಜೀವಿತಕ್ಕೆ ಕುತ್ತು ಯಾವ ಕಡೆಯಿಂದ ಬರುತ್ತದೆ, ನಿನಗೆ ಅಸಮಾಧಾನ ಎಲ್ಲಿಂದ ಬರುತ್ತದೆ, ನಿನ್ನ ನಷ್ಟಕ್ಕೆ ಕಾರಣ ಯಾರು ಎಂದು ಗೊತ್ತಾಗುವುದಿಲ್ಲ. ಬಿರುಗಾಳಿ, ದೊಡ್ಡ ಬಿರುಗಾಳಿ ಎದ್ದಿತು. ಬಿರುಗಾಳಿ ಎದ್ದಾಗ ತೆರೆಗಳು ಆ ದೋಣಿಗೆ ಬಡಿದವು. ಆಟೋಮೆಟಿಕ್ ಆಗಿ ಬೆಲೆ ಏರಿಕೆ ಅಲ್ವಾ? ಈಗ ಬೆಲೆ ಏರಿಕೆ, ಸಂಬಳ ಅಷ್ಟೇ ಇದೆ, ಆದಾಯ ಅಷ್ಟೇ ಇದೆ, ಮಾರ್ಕೆಟ್ಗೆ ಹೋದರೆ ಕೊಳ್ಳಕ್ಕಾಗಲ್ಲ, ಏನಾದರೂ ಆಸೆ ಪಟ್ಟಿದ್ದು ತೆಗೆದುಕೊಳ್ಳಕ್ಕಾಗಲ್ಲ. ಇರೋ ಪರಿಸ್ಥಿತಿಗಳು ಹಾಳಾಗಿ ಹೋಗ್ತಾ ಇದ್ದಾವೆ. ನಾವೇನು ಮಾಡಲಿಲ್ಲ, ಆದರೆ ಪರಿಸ್ಥಿತಿಗಳು ದೊಡ್ಡ ಬಿರುಗಾಳಿಗಳಾಗಿ ಎದ್ದೇಳುತ್ತವೆ. ದಿಢೀರ್ನೆ ಜೀವಿತಗಳು ಎಲ್ಲಿ ಬೇಕಾದರೂ ಬಡಿಯಬಹುದು. ಹಡಗಿಗೆ ತೆರೆಗಳು ಬಡಿದ ಹಾಗೆ ನಮ್ಮ ಕುಟುಂಬಕ್ಕೆ, ವೈಯಕ್ತಿಕ ಜೀವಿತಕ್ಕೆ, ಜಾಬ್ಸ್ಗೆ, ನಮ್ಮ ಭವಿಷ್ಯಕ್ಕೆ ಬಡಿಯುತ್ತವೆ. ದಿಢೀರ್ನೆ ಹೇಳ್ತಾರೆ ಲೇ ಆಫ್ಸ್, ನೋ ಜಾಬ್ಸ್, ಕೆಲಸಗಳಿಲ್ಲ, ಇನ್ಕ್ರಿಮೆಂಟ್ ಇಲ್ಲ, ಪ್ರಮೋಷನ್ ಇಲ್ಲ, ಟ್ರಾನ್ಸ್ಫರ್ ಇಲ್ಲ, ಮದುವೆ ಇಲ್ಲ, ಜೀವಿತ ಸರಿ ಇಲ್ಲ. ಇಮ್ಮಿಡಿಯೇಟ್ ಆಗಿ ಬಡಿಯುತ್ತವೆ. ಬಡಿದ ಬಡಿತಕ್ಕೆ ನಮಗೆ ಭಯವಾಗುತ್ತದೆ. ಅಯ್ಯೋ, ನನ್ನ ಕೈಯಲ್ಲಿ ಎಲ್ಲ ಆಗುತ್ತೆ ಅಂದ್ಕೊಂಡಿದ್ರೆ ಇದೇನಪ್ಪ ಜೀವನ ಈ ಥರ ಆಗೋಯ್ತು ಅಂತ ಹೇಳಿ ನಮಗೆ ಭಯ ಉಂಟಾಗುತ್ತದೆ. ಬಡಿದು ಒಳಗೆ ನುಗ್ಗಿದ್ದರಿಂದ
ನಿಜಾನೇ, ನಾವು ಯಾವಾಗಲೂ ಹೇಳುತ್ತೇವೆ, ನೀರು, ದೋಣಿ, ಹಡಗು, ಬೋಟು ನೀರಿನಲ್ಲಿ ಇರುವುದಕ್ಕಾಗಿಯೇ ಸಿದ್ಧಪಡಿಸಿದ್ದು. ಆದರೆ ನೀರು ದೋಣಿಯೊಳಗೆ ಬರಬಾರದು. ನೀರಿನಲ್ಲಿ ದೋಣಿ ಇರಬಹುದು, ಆದರೆ ದೋಣಿಯೊಳಗೆ ನೀರಿರಬಾರದು. ನಮ್ಮ ಜೀವಿತಗಳು ಅಷ್ಟೇನೆ. ಯಾವಾಗ ಕಷ್ಟಗಳನ್ನು ಒಳಗೆ ಬಿಟ್ಕೊಳ್ತೀವೋ, ಸಣ್ಣ ರಂಧ್ರ ತಾನೇ, ಸಣ್ಣ ಸಾಲ ತಾನೇ, ಈ ಸಣ್ಣ ಸಹಾಯ ತಾನೇ, ಸಣ್ಣ ನಾವು ಬೇರೆಯವ್ರಿಗೆ ಶೋರಿಟಿ ತಾನೇ, ಸಣ್ಣ ಇದು ತಾನೇ, ಕೊಟ್ಬಿಡೋಣ ಬಿಡು ಅಂತ ಅಂದುಕೊಳ್ಳುತ್ತೇವೆ. ಆದರೆ ಆ ಸಣ್ಣ ರಂಧ್ರ ದೊಡ್ಡ ನಷ್ಟ, ದೊಡ್ಡ ಸಾಲ, ದೊಡ್ಡ ಸಮಸ್ಯೆಗೆ ನಾಂದಿ ಆಗುತ್ತೆ. ಯಾವುದೋ ದುಷ್ಟ ವ್ಯಕ್ತಿಗೆ, ಲೌಕಿಕ ವ್ಯಕ್ತಿಗೆ ಸಣ್ಣ ಅವಕಾಶ ಕೊಡಕ್ಕೆ ಹೋಗಬೇಡಿ. ಅವರು ದೊಡ್ಡ ಲಾಭ ಮಾಡಿಕೊಳ್ತಾರೆ. ನಮ್ಮನ್ನು ಅವರು ಕೆಳಗೆ ಬೀಳಿಸಲಿಕ್ಕೆ ನೋಡುತ್ತಾರೆ. ಇಲ್ಲಿ ಬಡಿದು ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತ್ತು. ಜೀವಿತ ಕೆಲವೊಮ್ಮೆ ನಮಗೆ ಅನುಭವ ಆಗಿ ಕೊಡುತ್ತದೆ. ಶಿಕ್ಷಣ, ಹಣ, ಸಂಬಂಧ ಎಲ್ಲವೂ ವಿಫಲವಾಗೋಗ್ತವೆ. ನಾವು ಅಂದುಕೊಂಡಿರ್ತೇವೆ ಸೇಫ್ ಆಗಿದ್ದೀವಿ, ನಮಗೇನೂ ತೊಂದರೆ ಇಲ್ಲ, ಚೆನ್ನಾಗಿದೆ ಅಂತ. ಬೆಳಗಾಗುವುದರಲ್ಲಿ ಏನಾಯಿತೋ ಗೊತ್ತಿಲ್ಲ, ತಿಂಗಳಾಗುವುದರಲ್ಲಿ ಏನಾಯಿತೋ ಗೊತ್ತಿಲ್ಲ, ಮುಗಿಯುವುದರಲ್ಲಿ ಏನಾಯಿತೋ ಗೊತ್ತಿಲ್ಲ. ವಿದ್ಯಾಭ್ಯಾಸ ಮಾಡಿ ಮುಗಿಸಿ ಇನ್ನೇನು ನನಗೆ ಜಾಬ್ ಸಿಕ್ಕೇ ಬಿಡ್ತು ಅನ್ನುವಷ್ಟರಲ್ಲಿ ಜಾಬ್ ಹುಡುಕ್ತಾರೆ, ಸಿಗಲಿಲ್ಲ. ಇನ್ನೇನು ಇದೇ ಸಂಬಂಧ ಕಾಯಂ ಆಗೋಗುತ್ತೆ, ನನ್ನ ಮಗಳಿಗೆ, ನನ್ನ ಮಗನಿಗೆ ಇನ್ನೇನು ಪರವಾಗಿಲ್ಲ, ಇಲ್ಲ ಅಂದ ತಕ್ಷಣ ಅಯ್ಯೋಯ್ಯೋ ಮತ್ತೆ ಹುಡುಕ್ಬೇಕಾ ಅನ್ನುವಂಥದ್ದು. ಈ ಮನೆ, ಈ ಒಂದು ಜಾಬು, ಇದೊಂದು ಆಯಿತು ಅನ್ನುವಷ್ಟರಲ್ಲಿ ಆಗಲಿಲ್ಲ ಅನ್ನುವಾಗ ಮನಸ್ಸಿಗೆ ಬಿರುಗಾಳಿ ಬಡದಂಗಾಗುತ್ತೆ, ನೀರು ನಮ್ಮ ದೋಣಿಯೊಳಗೆ ಬಂದಂಗಾಗುತ್ತೆ. ದಾರಿ ಕಾಣದಾಯಿತಲ್ಲ ದೇವರೇ, ಏನು ಮಾಡೋದಪ್ಪ ಅನ್ನುವಂಥ ಪರಿಸ್ಥಿತಿಗೆ ಬರುತ್ತದೆ. ಇವತ್ತು ದೇವಜನವೇ, ದೇವರು ವಾಕ್ಯ ಕೇಳ್ತಾ ಇದೆ. ನಿನ್ನ ನಂಬಿಕೆ ಯಾವುದರ ಮೇಲೆ ಇದೆ? ನಿನ್ನ ನಂಬಿಕೆ ಯಾವುದ ಮೇಲೆ? ಬಿರುಗಾಳಿಯು ನಮ್ಮ ನಂಬಿಕೆಯನ್ನು ಪರೀಕ್ಷಿಸಿದಾಗ ನಾವು ಶಿಕ್ಷಣದ ಮೇಲೆ, ಜಾಬ್ ಮೇಲೆ, ಹಣದ ಮೇಲೆ, ವಾಹನದ ಮೇಲೆ, ನಮ್ಮಲ್ಲಿರುವಂಥ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಇಟ್ಟುಕೊಂಡಿರ್ತೇವ, ಇಲ್ಲ ದೇವರ ಮೇಲೆ ಇಟ್ಟುಕೊಂಡಿರ್ತೇವ? ಯಾವುದರ ಮೇಲೆ? ಕೆಲವರು ದೋಣಿ ಮೇಲೆ ಇಟ್ಕೊಂಡಿರ್ತಾರೆ, ಕೆಲವರು ಪರಿಸ್ಥಿತಿ ಸರಿ ಹೋಗ್ಬೋದು ಬಿಡು ಅಂದ್ಕೊಳ್ತೇವೆ. ಆದರೆ ದೇವರ ಮೇಲೆ ನಮ್ಮ ನಂಬಿಕೆ ಇರಬೇಕು. ಕರ್ತನು ನನ್ನನ್ನು ಕಾಯುವನು, ಕರ್ತನು ನನ್ನನ್ನು ಸರಿಪಡಿಸುವನು, ಬಿಡಿಸುವನು ಎಂಬ ಆ ಭಾವನೆ ನಮ್ಮಲ್ಲಿ ಇರಬೇಕು ದೇವಭಕ್ತರೇ. ಅದು ಬಹಳ ಮುಖ್ಯ. ಮೂರನೇ ಕಾರ್ಯ, ದೇವರು ಮೌನವಾಗಿರುವಂತೆ ತೋರಬಹುದು. ಇದು ಬಹಳ ಪ್ರಾಮುಖ್ಯವಾದಂಥ ವಿಚಾರ. ಜೀಸಸ್, ಏಸಪ್ಪ ಮೌನವಾಗಿದ್ದಾರೇನೋ? ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಮಾರ್ಕನು ಬರೆದ ಸುವಾರ್ತೆ 4:38ರಲ್ಲಿ, ಆತನು ದೋಣಿಯ ಹಿಂಭಾಗದಲ್ಲಿ ತಲಗಿಂಬನ್ನು ಒರಗಿ ನಿದ್ದೆ ಮಾಡುತ್ತಿದ್ದನು. ಇಷ್ಟೆಲ್ಲ ಸಮಸ್ಯೆ ನಡೀತಾ ಇದ್ರು, ಏಸು ಕ್ರಿಸ್ತನು ಮಾತ್ರ ನಿದ್ದೆ ಮಾಡ್ತಾ ಇದ್ದಾರೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಜೀವಿತಗಳಲ್ಲಿ ದೇವರು ಆರಾಮಾಗಿರುವಂತೆ ಅನಿಸುತ್ತದೆ. ನಾವು ದೇವರಿಗೆ ಕೇಳ್ತೇವೆ ಪ್ರಶ್ನೆ, ದೇವರೇ ನಿನಗೆ ಮನಸ್ಸೇ ಇಲ್ವಾ? ದೇವರೇ ನನ್ನನ್ನು ನೋಡ್ತಾ ಇಲ್ವಾ? ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗ್ತಾ ಇಲ್ವಾ? ಯಾಕಪ್ಪ ನನ್ನನ್ನು ಮುಳುಗಂಗೆ ಮಾಡಿದ್ದೀಯಾ? ನನ್ನನ್ನು ಯಾಕಪ್ಪ ಈ ಪರಿಸ್ಥಿತಿಯಲ್ಲಿ, ಈ ಮನೆಯಲ್ಲಿ, ಈ ಊರಲ್ಲಿ ಈ ಸ್ಥಿತಿಗೆ ನನ್ನನ್ನು ತಂದಿದ್ದೀಯಾ? ನನಗೆ ಬಾಧೆ ಕೊಡಬೇಕಂತಲೇ ಈ ಥರ ಮಾಡಿದ್ದೀಯನ ದೇವರೇ ಎನ್ನುವ ರೀತಿಯಲ್ಲಿ ನಾವು ಪ್ರಶ್ನೆ ಮಾಡಿ, ದೇವರಿಗೆ ಕಿವಿನೇ ಇಲ್ಲ, ದೇವರಿಗೆ ನೋಡೋಕ್ಕೆ ಕಣ್ಣೇ ಇಲ್ಲ, ದೇವರಿಗೆ ಹೃದಯನೇ ಇಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ? ನನ್ನ ನೋವು ದೇವರಿಗೂ ಅರ್ಥ ಆಗ್ತಾ ಇಲ್ವೇ ಅನ್ನುವಂಥ ಮಾತುಗಳಿದ್ದಾವೆ. ಇಲ್ಲದೆ ಹೋಗಿಲ್ಲ. ಎಷ್ಟೋ ಜನರು ಭೂಕಂಪದಲ್ಲಿ ಈಗ ಆ ಒಂದು ದೇಶದಲ್ಲಿ ಬಾಧೆ ಪಡುತ್ತಿರುವಾಗ ನಾವು ಅಂದುಕೊಳ್ಳುತ್ತೇವೆ, ಕೆಲವರು ನೋಡಿ ಟಿ ವಿಯಲ್ಲಿ ನೋಡಿ ಅಂದುಕೊಳ್ಳುತ್ತಾರೆ, ದೇವರಿಗೆ ಕನಿಕರವೇ ಇಲ್ಲ. ಮತ್ತು ಪಾಪ ಮಾಡುವಾಗ, ದ್ರೋಹಗಳು ಮಾಡುವಾಗ, ನಾನು ಆ ದೇಶದ ಕುರಿತಾಗಿ ಹೇಳ್ತಾ ಇಲ್ಲ, ಸಾಧಾರಣವಾಗಿ ಕೊರೋನಾ ಬಂದಾಗ, ಸುನಾಮಿ ಬಂದಾಗ, ಭೂಕಂಪ ಆದಾಗ, ಬರಗಾಲ ಬಂದಾಗ ದೇವರನ್ನು ಬೈಕೊಳ್ತೀವಿ. ಭಕ್ತಿ ಇಲ್ಲದೆ ಇದ್ದಾಗ, ದೇವರನ್ನ ನೆನೆಸದೇ ಇದ್ದಾಗ ಏನಂದುಕೊಳ್ಳಬೇಕು? ಇಲ್ಲಿ ನಾವು ನೋಡುವಾಗ ದೇವರು ಮೌನವಾಗಿರುವಂತೆ ಅವರಿಗೆ ತೋರಬಹುದು. ನಾನು ಪ್ರಾರ್ಥಿಸ್ತಾ ಇದ್ದೇನೆ, ನಾನು ಅಳ್ತಾ ಇದ್ದೇನೆ, ನಾನು ಕೂಗ್ತಾ ಇದ್ದೇನೆ, ನಾನು ಕಾಯ್ತಾ ಇದ್ದೀನಿ, ದೇವರಿದ್ದಾನೋ ಇಲ್ವೋ? ದೇವರು ಮೌನವಾಗಿದ್ದಾರೆ. ಎಲಿಯನು ಇದೇ ಮಾತನ್ನು ಸುಳ್ಳು ಪ್ರವಾದಿಗಳಿಗೆ ಹೇಳಿದರು.
ನಿನ್ನ ದೇವರು ನಿದ್ರಿಸುತ್ತಿರಬಹುದು, ಪ್ರಯಾಣದಲ್ಲಿರಬಹುದು, ಮೌನವಾಗಿರಬಹುದು, ಆತನಿಗೆ ಕೇಳಿಸದೇ ಇರಬಹುದು, ಇನ್ನೂ ಕೂಗ್ರಿ ಅಂತ ಹೇಳ್ತಾ ಇರಬಹುದು. ಇವತ್ತು ನಮ್ಮನ್ನು ಅದೇ ರೀತಿಯಲ್ಲಿ ಅನೇಕರು ಹೇಳಬಹುದು, ನಿಮ್ಮ ಪ್ರಾರ್ಥನೆ ಸಾಲದು, ನಿಮ್ಮ ಭಕ್ತಿ ಸಾಲದು, ನಿನ್ನ ನಂಬಿಕೆ ಸಾಲದು, ಇನ್ನೂ ಕೂಗು, ಮೊರೆ ಇಡು, ಪ್ರಾರ್ಥಿಸು ಎಂದು ಹೇಳುತ್ತಿರಬಹುದು. ನನ್ನ ಪ್ರಿಯ ಸಹೋದರಿ ಸಹೋದರ, ಎಲ್ಲ ಆ ಥರ ಅಲ್ಲ. ಕೆಲವು ನಮ್ಮ ಪರೀಕ್ಷೆಗಳು, ನಮ್ಮ ನಂಬಿಕೆಗೆ ಆಗುವ ಪರೀಕ್ಷೆಗಳು. ಕೆಲವು ಸಾರಿ ದೇವರು ಮೌನವಾಗಿರುತ್ತಾನೆ. ಮೌನವಾಗಿದ್ದಾನೆಂದರೆ ಅದರ ಅರ್ಥ ಕಂಟ್ರೋಲ್ ಅಲ್ಲ, ಔಟ್ ಆಫ್ ಕಂಟ್ರೋಲ್ ಅಲ್ಲ, ಇನ್ ಕಂಟ್ರೋಲ್. ಆತನ ಕೈಯಲ್ಲಿದೆ ಎಲ್ಲವೂ, ಆತನ ಕೈ ಮೀರಿದ್ಯಾವುದೂ ಇಲ್ಲ. ದೇವರು ಕೈ ಮೀರಿದ್ದಲ್ಲ. ಯೇಸು ದೋಣಿಯನ್ನು ಬಿಟ್ಟಿರಲಿಲ್ವಲ್ಲ, ಯೇಸು ಸ್ವಾಮಿ ಅದೇ ದೋಣಿಯಲ್ಲೇ ಇದ್ದಾರಲ್ಲ. ಕೆಲವು ಸಾರಿ ನಾವು ಅಂದುಕೊಳ್ಳುತ್ತೇವೆ, ದೇವರು ನನ್ನನ್ನು ಬಿಟ್ಟು ದೂರ ಹೋಗಿಬಿಟ್ಟಿದ್ದಾರೆ, ನನ್ನನ್ನು ನೋಡ್ತಾನೇ ಇಲ್ಲ, ನನ್ನ ಜೊತೆಯಲ್ಲೇ ಇಲ್ಲ. ಹೇಗೆ ತೀರ್ಮಾನಿಸ್ತೀರಾ? ದೇವರು ಹೇಳ್ತಾರೆ, ಈಗ ನಾನೇ ಯುಗದ ಸಮಾಪ್ತಿಯವರೆಗೂ ನಿನ್ನೊಟ್ಟಿಗಿರುತ್ತೇನೆ. ಮತ್ತು ದೇವರು ಹೇಳ್ತಾರೆ, ನಿನ್ನ ಪಕ್ಕದಲ್ಲಿ ನೆರಳುನೋಪಾದಿಯಲ್ಲಿ ನಾನಿದ್ದೇನೆ, ನಾನು ನಿನ್ನನ್ನು ಅಗಲುವುದಿಲ್ಲ, ತೊರೆಯುವುದಿಲ್ಲ ಎಂದು ಹೇಳಿದ ಮಾತಿದ್ದರೂ ಕೂಡ ನಾವು ಅಂದುಕೊಳ್ಳುತ್ತೇವೆ, ದೇವರು ನನ್ನನ್ನು ಬಿಟ್ಬಿಟ್ಟಿದ್ದಾರೆ, ದೇವರು ನನ್ನನ್ನು ತೊರೆದು ಬಿಟ್ಟಿದ್ದಾರೆ, ನನ್ನನ್ನು ಕೈ ಬಿಟ್ಬಿಟ್ಟಿದ್ದಾರೆ. ಕಷ್ಟ ಬಂದಾಗ ಕೈ ಬಿಟ್ಟಿದ್ದಾರೆ, ಸುಖ ಬಂದಾಗ ದೇವರೆಲ್ಲಿದ್ದಾರೋ, ದೇವರೇ ಬೇಕಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಇರಬಾರ್ದಲ್ವಾ? ಈ ವಾಕ್ಯ ಹೇಳುತ್ತಾ ಇದೆ, ಯೇಸು ಸ್ವಾಮಿ ದೋಣಿಯನ್ನು ಬಿಟ್ಟೋಗಿರಲಿಲ್ಲ, ದೋಣಿಯಲ್ಲೇ ಇದ್ದಾರೆ. ಇವತ್ತು ನಿನ್ನ ಜೀವಿತದಲ್ಲಿ, ಕುಟುಂಬದಲ್ಲಿ, ವೈಯಕ್ತಿಕವಾಗಿ ಬಿರುಗಾಳಿ ಬೀಸುತ್ತಿರಬಹುದು, ನೀರು ನಿನ್ನಲ್ಲಿ ಬಂದಿರಬಹುದು, ಕೆಲವು ಬಲಹೀನತೆಗಳು, ಕಷ್ಟಗಳು ಬಂದಿರಬಹುದು. ಸೈತಾನ್ ಹೇಳ್ತಾನೆ, ನೀನು ಅಯೋಗ್ಯಳು, ನೀನು ಅಯೋಗ್ಯನು, ನಿನಗೆ ಯಾಕೆಂದರೆ ದೇವರ ಕೃಪೆ ಇಲ್ಲ, ದೇವರ ಆಶೀರ್ವಾದ ಇಲ್ಲ, ದೇವರು ನಿನ್ನನ್ನು ಮರೆತಿದ್ದಾನೆ, ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದೀಯಾ, ಇನ್ನು ಪಾಪ ಮಾಡಿದ್ದೀಯಾ, ಬಿಟ್ಬಿಡು, ಇನ್ನು ಹಂಗೆ ಇದ್ದುಬಿಡು, ಇನ್ನು ಹೋಗಬೇಡ ತಿರುಗಿ ಚರ್ಚ್ಗೆ, ತಿರುಗಿ ಬೈಬಲ್ ಮುಟ್ಟಬೇಡ, ತಿರುಗಿ ಪ್ರೇಯರ್ ಮಾಡೋಕ್ಕೆ ಹೋಗಬೇಡ, ತಿರುಗಿ ಉಪವಾಸ ಮಾಡೋಕ್ಕೆ ಹೋಗಬೇಡ, ನೀನು ಯಾಕೆ ಮಾಡ್ತೀಯ ನೀನು ಅಂತ ಹೇಳಿಬಿಟ್ಟು ಸೈತಾನು ನಮ್ಮನ್ನು ಪ್ರೇರೇಪಿಸ್ತಾನೆ. ಆದರೆ ನೀವು ನಾನೇನು ಮಾಡಬೇಕು? ಇಲ್ಲ, ನನ್ನ ಏಸಪ್ಪ ನನ್ನನ್ನು ಪ್ರೀತಿಸ್ತಾರೆ. ಮೌನವಾಗಿರಬಹುದು ಆತನು, ಬಿರುಗಾಳಿ ಬೀಸಿರಬಹುದು, ನನ್ನ ನಂಬಿಕೆ ಸ್ವಲ್ಪ ಕಡಿಮೆ ಆಗಿರಬಹುದು, ಬಟ್ ಏಸಪ್ಪ ನನ್ನನ್ನು ಬಿಟ್ಟು ಹೋಗಿಲ್ಲ, ಯೇಸು ಸ್ವಾಮಿ ನಿಮ್ಮನ್ನು ಬಿಟ್ಟು ಹೋಗಿಲ್ಲ. ಹೇಳಬೇಕು ನೀವು, ನಾನು ಹೇಳಬೇಕು, ನನ್ನ ಸ್ವಾಮಿ ನನ್ನೊಟ್ಟಿಗಿದ್ದಾರೆ, ನನ್ನ ಮನೆಯಲ್ಲಿದ್ದಾರೆ, ನನ್ನ ಮನದಲ್ಲಿದ್ದಾರೆ, ನನ್ನನ್ನು ಬಿಟ್ಟು ಆತನು ಎಲ್ಲಿ ಹೋಗಿಲ್ಲ, ಆತನಿರುವ ತನಕ ನನಗೆ ಭಯವಿಲ್ಲ. ನೀನಿರುವೆ ನನಗೆ ಭಯವಿಲ್ಲ, ನೀನಿರಲು ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೆ, ನೀನೆಷ್ಟೋ ಸುಂದರ, ನನ್ನ ಬಾಳ ಬಂಗಾರ. ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿರುವ ತನಕ ಭಯವಿಲ್ಲ ಎಂದು ಹೇಳುವವರು ನಾವಾಗಿರಬೇಕು. 4ನೇ ಕಾರ್ಯ, ಭಯವು ನಮ್ಮ ದೃಷ್ಟಿಯನ್ನು ಬದಲಾಯಿಸುತ್ತದೆ. ಭಯ ಬಂದಾಗ ನಮ್ಮ ದೃಷ್ಟಿ ಭಯಪಡಿಸುತ್ತೆ. ಶಿಷ್ಯರು ಹೇಳಿದರು, ಗುರುವೇ, ನಾವು ಸಾಯುತ್ತಿದ್ದೇವೆ, ನಾವು ನಾಶವಾಗಿ ಹೋಗ್ಬಿಡ್ತೇವೆ. ಅವರು ಭಯ ಬಂತು, ಅದಕ್ಕೆ ಅವರಂತ ಇದ್ದಾರೆ, ಸ್ವಾಮಿ ಕೂಡ ಜೊತೆಯಲ್ಲಿ ಇದ್ದಾರೆ ತಾನೆ, ನಾವು ಸಾಯುತ್ತಿದ್ದೇವೆ, ನಿನಗೆ ಚಿಂತೆ ಇಲ್ವಾ? ಅದರ ಅರ್ಥ ಏನು? ನೀನು ಸಾಯ್ತಾ ಇಲ್ಲ, ನಾವು ಸಾಯ್ತಾ ಇದ್ದೀವಿ. ಒಂದೇ ದೋಣಿಯಲ್ಲಿರುವವರು, ಒಂದೇ ಮನೆಯಲ್ಲಿರುವವರು, ಒಂದೇ ಫ್ಯಾಕ್ಟ್ರಿಯಲ್ಲಿರುವವರು, ಒಂದೇ ದೇಶದಲ್ಲಿರುವವರು, ಭೂಮಿ ನಡಗಿದರೆ ಎಲ್ಲರಿಗೂ ನಡುಗುತ್ತಲ್ವಾ? ಆ ಪ್ರಾಂತ್ಯದಲ್ಲಿ ಬರಗಾಲ ಬಂದರೆ ಎಲ್ರಿಗೂ ಬರಗಾಲ ಬರುತ್ತದಲ್ವ, ಎಲ್ರಿಗೂ ಕಷ್ಟ ಬರುತ್ತಲ್ಲ. ಒಂದು ಕುಟುಂಬದಲ್ಲಿ ಒಬ್ಬರು ಸಾಯ್ತಾ ಇರ್ತೀವಿ, ಇನ್ನೊಬ್ಬರು ಸುಮ್ಮನೆ ಇರ್ತಾರಾ? ಒಬ್ಬರಿಗೇನಾದರೂ ಆದರೆ ಕುಟುಂಬಕ್ಕೆ ತಾನೇ ಕಷ್ಟ ಅದು. ಹೌದು, ಒಬ್ಬರಿಗೆ ಅನಾರೋಗ್ಯ ಆದರೆ, ಅಪಘಾತ ಆದರೆ, ನೋವಾದರೆ, ಸಮಸ್ಯೆ ಬಂದರೆ ಕುಟುಂಬವೆಲ್ಲ ಬಾಧಿಸಲ್ಪಡುತ್ತದೆ. ಒಂದೇ ದೋಣಿಯಲ್ಲಿರುವಂಥ ನಾವು ಸಾಯ್ತಾ ಇದ್ದೀವಿ, ನಿನಗೆ ಚಿಂತೆ ಇಲ್ವಾ? ಯಾರಿಗೆ? ಆತನ ಕುರಿತಾಗಿ ಅಲ್ಲ, ನಮ್ಮ ಕುರಿತಾಗಿ ನಿನಗೆ ಚಿಂತೆ ಇಲ್ವಾ? ಏನಂತ? ನಮ್ಮನ್ನು ಕಾಪಾಡಬೇಕು, ನಮಗೆ ಹೆಲ್ಪ್ ಮಾಡಬೇಕು ಅನ್ನಿಸ್ತಾ ಇಲ್ವಾ? ಕೆಲವು ಸಾರಿ ನಮಗೆ ಅನಿಸುತ್ತೆ ಆ ರೀತಿಯಾಗಿ, ನಾನೊಬ್ಬಳೇ ಕಷ್ಟಪಡ್ತಾ ಇದ್ದೀನಿ. ನಿಜಾನೇ, ಅಂಥವರು ಇರ್ತಾರೆ. ಕೆಲವು ವ್ಯಕ್ತಿಗಳು ನಮ್ಮ ಮನೆಗಳಲ್ಲಿ ತುಂಬ ನಿದ್ರೆ ಮಾಡೋರು ಇರ್ತಾರೆ, ತುಂಬ ಲೇಜಿಗಳು. ರಾತ್ರಿ ಮೊಬೈಲ್ಗಳು ನೋಡುವ ಯವನಸ್ಥರು, ಮುಂಜಾನೆ ಎಷ್ಟೊತ್ತು ಬೇಕಾದರೂ ಮಲಗಿರುವಂಥವರು. ಸ್ವಲ್ಪ ಕೂಡ ಕೆಲಸ ಮಾಡಲ್ಲ, ಕೇಳಿದರೆ ವಿರೋಧ, ನಾನಿರೋದ ಹಿಂಗೆ ಹಂಗೆ ಅಂತ ಹೇಳ್ತಾರೆ. ತಂದೆ ತಾಯಿಗಳಿಗೆ ವಿರೋಧ ಮಾಡ್ತಾರೆ, ಅವಿಧೇಯತೆಯನ್ನು ತೋರಿಸ್ತಾರೆ, ಗಟ್ಟಿಗೆ ಮಾತಾಡ್ತಾರೆ, ಕೋಪ ಮಾಡ್ಕೊಳ್ತಾರೆ. ಇವರೇ ದುಡ್ದು ಕಷ್ಟಪಡಬೇಕು, ಮಲಗಿರೋರು ಮಲಗೇ ಇರ್ತಾರೆ, ಕಷ್ಟಪಡೋರು ಕಷ್ಟಪಡ್ತಾನೆ ಇರ್ತಾರೆ. ಕಷ್ಟಪಡೋರು ನೀವೇ ತಾನೇ? ಪ್ರಿಯ ದೇವಜನರೇ, ಕೆಲವು ಸಾರಿ ಕೆಲವರು ಮೌನವಾಗಿರುವಾಗ ನಮಗೆ ಕೋಪ ಬರುತ್ತೆ,
ಕೆಲವು ಸಾರಿ ಭಯ ಆಗುತ್ತೆ. ಇವರಿಗೆ ಭಯ ಆಗಿತ್ತು, ನಾವು ಸಾಯ್ತಾ ಇದ್ದೀವಿ, ನಮ್ಮ ಪರಿಸ್ಥಿತಿ ಏನಾಗಬೇಕು. ಇವತ್ತು ನಿಮಗೂ ಆ ಭಯ ಇದೆಯಾ? ಒಂದು ನೆನಪಿಟ್ಕೊಳ್ಳಿ, ಯೇಸು ಸ್ವಾಮಿ ನಿಮ್ಮ ದೋಣಿಯನ್ನು ಬಿಟ್ಟೋಗಿದ್ದಾರಾ? ನಿಮ್ಮ ಜೊತೆ ಬಿಟ್ಟೋಗಿದ್ದಾರಾ? ಇದ್ದರೆ ಭಯಪಡಬೇಡ್ರಿ, ಇದ್ದರೆ ಭಯಪಡಬೇಡ. ಅದಕ್ಕೆ ಏಸಪ್ಪ ಮೊದಲನೇ ಮಾತಲ್ಲಿ ನಾವು ಓದಿದ ವಾಕ್ಯದಲ್ಲಿ ಹೇಳಿದ ಮಾತು, ಯಾಕೆ ಧೈರ್ಯ ಇಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೋ? ಅಂದರೆ ಏಸಪ್ಪ ಕೇಳ್ತಾ ಇರುವಂಥ ಪ್ರಶ್ನೆ, ಇನ್ನೂ ನಿಮಗೆ ನಂಬಿಕೆ ಇಲ್ಲವೋ? ಅವರು ಭಯಪಟ್ಟಿದ್ದರು, ಅದಕ್ಕೆ ಅವರು ಆ ರೀತಿ ಕೇಳ್ತಾ ಇದ್ದಾರೆ. 5ನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಯೇಸು ಸ್ವಾಮಿ ಬಿರುಗಾಳಿಗಿಂತ ದೊಡ್ಡವನು. ಯೇಸು ಸ್ವಾಮಿಗೆ ಸಮಸ್ತದರ ಮೇಲೆ ಅದಕ್ಕೆ ಅಧಿಕಾರ ಇದೆ. ಮೀನುಗಳ ಮೇಲೆ, ನೀರುಗಳ ಮೇಲೆ, ಗಾಳಿಗಳ ಮೇಲೆ, ದೆವ್ವಗಳ ಮೇಲೆ, ಮರಣದ ಮೇಲೆ, ರೋಗದ ಮೇಲೆ, ಎಲ್ಲದರ ಮೇಲೆ ಅಧಿಕಾರ ಇದೆ. ಆತನು ಸಮಸ್ತಕ್ಕೂ ಒಡೆಯನು, ಜಯಿಸಿದಾತನು, ಜಯವೀರನು. ಇಲ್ಲಿ ನಾವು ನೋಡುವಾಗ ಯೇಸು ಬಿರುಗಾಳಿಗಿಂತ ದೊಡ್ಡವನು ಎಂದು ಗೊತ್ತಾಗ್ತದೆ. ಮಾರ್ಕನು ಬರೆದ ಸುವಾರ್ತೆ 4:39 ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು, ಮರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ಯೇಸು ಸ್ವಾಮಿ ಅಪ್ಪಣೆ ಕೊಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ನಮ್ಮ ಯಾವುದಾದ್ರೂ ಪ್ರಾಣಿ ಪಕ್ಷಿ ಯಾವುದಾದ್ರೂ ಅಪ್ಪಣೆ ಕೊಟ್ಟರೆ, ಕೆಲವು ನಾಯಿಗಳು ಕೂತ್ಕೊಳ್ತವೆ, ಬೆಕ್ಕುಗಳು ಬರ್ತವೆ, ನಡೀತವೆ, ಇದು ಓಕೆ. ಆದರೆ ಮಳೆಗೆ ನಿಂತೋಗು, ಗಾಳಿ ಬೀಸೋದು ನಿಂತೋಗು, ಸುನಾಮಿ ಬರೋದು ನಿಂತೋಗು, ಕೊರೋನಾ ಬರೋದು ನಿಂತೋಗು ಅಂತ ಹೇಳಿದರೆ ಆಗುತ್ತವ? ಕೆಲವು ಪ್ರವಾದಿಗಳಿದ್ದಾರೆ, ಕೊರೋನಾ ಬರೋಕ್ಕಿಂತ ಮುಂಚೆ ಗೊತ್ತಾಗಲ್ಲ, ಭೂಕಂಪ ಬರೋಕ್ಕಿಂತ ಮುಂಚೆ ಗೊತ್ತಾಗಲ್ಲ, ಕೆಲವು ಸಮಸ್ಯೆಗಳು ಬರೋಕ್ಕಿಂತ ಮುಂಚೆ ಗೊತ್ತಾಗಲ್ಲ. ಮತ್ತು ಎಲ್ಲರೂ ಪ್ರವಾದಿಗಳೇ. ಏನಕ್ಕೆ? ನಿನಗೆ ಬೈಕ್ ಬರುತ್ತೆ, ನಿನಗೆ 1 ಲಕ್ಷ ಬರುತ್ತೆ, ನಿನಗೆ ಗರ್ಭಫಲ ಆಗುತ್ತೆ, ನಿನಗೆ ಜಾಬ್ ಸಿಗುತ್ತೆ, ಇವುಗಳಿಗೆ. ಇದಕ್ಕಾಗಿ ಎಲ್ಲ ದೇವರು ಆರಿಸ್ಕೊಂಡಿರುವಂಥದ್ದು. ದೇವರ ನಾಮ ಮಹಿಮೆ ಆಗಬೇಕು, ದೇವರ ಉದ್ದೇಶ ನೆರವೇರಬೇಕು, ಅದಕ್ಕಾಗಿ ದೇವರು ಆರಿಸ್ಕೊಂಡಿರೋದು. ಆದರೆ ಇಲ್ಲಿ ಹೇಳ್ತಾ ಇರುವಂಥದ್ದು, ಯೇಸು ಸ್ವಾಮಿ ಬಿರುಗಾಳಿಗಿಂತ ದೊಡ್ಡವನು. ಆತನು ಎಲ್ಲದರ ಮೇಲೆ ಅಧಿಕಾರ ಇದೆ, ಆತನಿಗೆ ಗೊತ್ತಿದೆ. ಯೇಸು ಸ್ವಾಮಿ ಗಾಳಿಗೂ ಸಮುದ್ರಕ್ಕೂ ಅಪ್ಪಣೆ ಕೊಡ್ತಾ ಇದ್ದಾನೆ, ಸುಮ್ಮನೆ ಇರು. ಯೇಸುವಿನ ಅಪ್ಪಣೆಯನ್ನು ಕೇಳಿದಾಗ ಅವೆಲ್ಲವೂ ಶಾಂತವಾದವು. ಪ್ರಿಯದೇವ ಜನವೇ, ನಿಮ್ಮ ರೋಗಕ್ಕಿಂತ ಯೇಸು ದೊಡ್ಡವನು, ನಿಮ್ಮ ಸಾಲಕ್ಕಿಂತ ಯೇಸು ದೊಡ್ಡವನು, ನಿಮ್ಮ ಭಯಕ್ಕಿಂತ ಯೇಸು ದೊಡ್ಡವನು, ನಿಮ್ಮ ಮುಪ್ಪಿಗಿಂತ ಯೇಸು ದೊಡ್ಡವನು, ಮುಪ್ಪಿನಲ್ಲಿ ಬರುವ ಬಲಹೀನತೆಗಿಂತ, ವಿಧಿವೆಯರಾಗಿರುವಂಥ ನಿಮ್ಮ ಒಂಟಿತನಕ್ಕಿಂತ, ನಿಮ್ಮನ್ನು ಭಯಪಡಿಸುವಂಥ ಮಾಟ ಮಂತ್ರ ಶಕ್ತಿಗಳಿಗಿಂತ, ನಿಮಗೆ ವಿರೋಧವಾಗಿ ಎದ್ದಿರುವ ಸೈತಾನನ ಕೃತ್ಯಗಳಿಗಿಂತ ಯೇಸು ದೊಡ್ಡವರು. ಗೊಲ್ಯಾತನು ನಂಬಿದ ದೇವರು, ದಾವೀದನು ನಂಬಿದ ದೇವರು ಗೊಲ್ಯಾತನ ಮುಂದೆ ಬಂದಾಗ, ದಾವೀದನು ನಂಬಿದ ದೇವರು ಗೊಲ್ಯಾತನಂಥ ಸಮಸ್ಯೆಗಿಂತ ದೇವರು ದೊಡ್ಡವನೆಂದು ನಂಬಿದನು. ಸಿಂಹಗಳಿಗಿಂತ ದೇವರು ದೊಡ್ಡವನೆಂದು ದಾನಿಯೇಲನು ನಂಬಿದ್ದನು. ಬೆಂಕಿಗಿಂತ ಒಂದು ದೇವರು ದೊಡ್ಡವನೆಂದು ಶದ್ರಕ್ ಮೇಷಕ ಅಬೇದ್ನೆಗೋರು ನಂಬಿದ್ದರು. ಮೋಶೆ ನಂಬಿದ್ದ ಕೆಂಪು ಸಮುದ್ರಕ್ಕಿಂತ ದೊಡ್ಡವರು. ಇಸ್ರಾಯೇಲರು ನಂಬಿದರು ಯೆರಿಕೋ ಕೋಟೆಗಿಂತ ದೇವರು ದೊಡ್ಡವನೆಂದು. ಯಾಕೆಂದರೆ ಭೂಮಿಯು ಆತನ ಪಾದಪೀಠ, ಆಕಾಶವು ಆತನ ಸಿಂಹಾಸನ. ಆತನ ಮೇಲೆ ಭರವಸೆ ಇದೆಯಾ? ದೊಡ್ಡ ದೊಡ್ಡ ಮಾತುಗಳನ್ನು ಪ್ರಸಂಗದಲ್ಲಿ ಕೇಳಿಸಿಕೊಳ್ಳೋದು ಸುಲಭ, ಆದರೆ ಎಲ್ಲದಕ್ಕಿಂತ ದೊಡ್ಡವನು ದೇವರೆಂಬುದು ಮಾತ್ರ ನೀವು ನಂಬಿರಿ ಅಷ್ಟೇ. ದೇವರ ವಾಕ್ಯ ಹೇಳುತ್ತದೆ, ಈತನು ಯಾರಿರಬಹುದು? 6ನೇ ಕಾರ್ಯ, ಬಿರುಗಾಳಿಯ ಉದ್ದೇಶವನ್ನು ಯೇಸು ಚೆನ್ನಾಗಿ ತಿಳಿದಿದ್ದರು. ಯೇಸುವನ್ನು ಹೆಚ್ಚಾಗಿ ಈ ಉದ್ದೇಶ ತಿಳಿಸ್ತದೆ. ಮಾರ್ಕ 4:41 ಈತನು ಯಾರಿರಬಹುದು? ಗಾಳಿಯು ಸಮುದ್ರವು ಸಹ ಈತನು ಹೇಳಿದ ಹಾಗೆ ಕೇಳುತ್ತದಲ್ಲ. ಬಿರುಗಾಳಿ ಮುಗಿದ ನಂತರ ಶಿಷ್ಯರು ಯೇಸುವನ್ನು ಹೊಸ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಇದುವರೆಗೂ ನಾವೇನು ಅಂದುಕೊಂಡಿದ್ವು? ಒಬ್ಬ ಟೀಚರ್ ಅಂದುಕೊಂಡಿದ್ವು, ಒಂದು ಪ್ರವಾದಿ ಅಂದುಕೊಂಡಿದ್ವು. ಬಟ್ ಈತನು ಸರ್ವ ಸೃಷ್ಟಿಗೆ ಅಧಿಪತಿಯಾಗಿರುವಂಥ ದೇವರು, ಎಲ್ಲದಕ್ಕೂ ಅಪ್ಪಣೆ ಕೊಡುವಂಥ ದೇವರು. ಪ್ರಿಯದೇವ ಜನರೇ, ಸಮುದ್ರವನ್ನು ಶಾಂತ ಮಾಡಿ ಬಿರುಗಾಳಿಯನ್ನು ಸುಮ್ಮನಿರುವಂಥ ಗದರಿಸಲಿಕ್ಕೆ ಶಕ್ತನಾದ ದೇವರು ನಿನ್ನ ಸಮಸ್ಯೆಗಳನ್ನು ತಡೆಯುವುದಕ್ಕೆ ಅಶಕ್ತನೋ? ಆತನ ಅಶಕ್ತನಲ್ಲ, ಆತನು ಖಂಡಿತವಾಗಿ ಅದ್ಭುತ ಸ್ವರೂಪನಾದ ದೇವರು. ಇವರು ಇಷ್ಟು ದಿನ ನೋಡದೇ ಇರುವಂಥ ಸ್ವಾಮಿಯನ್ನು ನೋಡಿದರು, ಇದುವರೆಗೂ ಕೇಳಿದರು. ನೀವು ಅನುಭವಿಸಿದರೆ ಮಾತ್ರ ಗೊತ್ತಾಗ್ತದೆ. ಯೋಬನ ಗ್ರಂಥದಲ್ಲಿ
ಅದೇ ರೀತಿಯಲ್ಲಿ ಹೇಳುತ್ತದೆ 42:5 ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೆನು, ಈಗಲಾದರೂ ನಿನ್ನನ್ನು ಕಣ್ಣಾರೆ ಕಂಡೆನು. ನನ್ನ ಪ್ರಿಯ ದೇವಜನರು, ಇವತ್ತು ನೀವು ನಾನು ದೇವರ ಅದ್ಭುತ ಕೃತ್ಯಗಳನ್ನು ಕಣ್ಣಾರೆ ಕಾಣುವಂಥವರಾಗಿರಬೇಕು. ದೇವರ ಆತ್ಮನು ಖಂಡಿತ ಸಹಾಯ ಮಾಡ್ತಾರೆ. 7ನೇದಾಗಿ ನಾವು ನೋಡುತ್ತಾ ಇದ್ದೇವೆ, ದೇವರ ಸಾನ್ನಿಧ್ಯವೇ ದೊಡ್ಡ ಭದ್ರತೆ. ದೇವರ ಸಾನ್ನಿಧ್ಯವೇ ದೊಡ್ಡ ಭದ್ರತೆ. ದೋಣಿಯನ್ನು ಉಳಿಸಿದ್ದು ಶಿಷ್ಯರ ಕೌಶಲ್ಯವಲ್ಲ, ದೋಣಿಯಲ್ಲಿ ಯೇಸು ಇದ್ದದ್ದಕ್ಕೆ ಅವರಿಗೆ ಭದ್ರತೆ ಸಿಕ್ತು. ಇಂದು ನಮ್ಮ ಜೀವಿತದಲ್ಲಿ ಇದೇ ಸತ್ಯ. ಹಣ ಇರ್ಬೋದು, ಹೋಗ್ಬೋದು, ಬರ್ಬೋದು, ಆರೋಗ್ಯ ಇರ್ಬೋದು, ಹೋಗ್ಬೋದು, ಸ್ನೇಹಿತರು ಇರಬಹುದು, ಇರದೆ ಹೋಗ್ಬೋದು, ಆದರೆ ದೇವರು ನಮ್ಮೊಂದಿಗಿದ್ದರೆ ನಾವು ಸುರಕ್ಷಿತವಾಗಿರ್ತೇವೆ. ಅದು ದೇವರ ವಾಕ್ಯ ಹೇಳ್ತದೆ. ಕೀರ್ತನೆ 23:4 ನನ್ನ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಎದುರೇನು, ನಿನ್ನ ದೊಣ್ಣೆಯು ನಿನ್ನ ಕೂರು ನನಗೆ ಧೈರ್ಯ ಕೊಡುತ್ತವೆ. ಬಿರುಗಾಳಿಯ ಅನುಪಸ್ಥಿತಿಯೇ ಶಾಂತಿ ಅಲ್ಲ. ಬಿರುಗಾಳಿ ಇಲ್ಲ ಅಂದರೆ ಶಾಂತವಾಗಿದೆ ಅಂತಲ್ಲ ನಮ್ಮ ಜೀವನ. ಅದಲ್ಲ, ಬಿರುಗಾಳಿಯ ಮಧ್ಯೆ ಯೇಸು ಸ್ವಾಮಿ ಇದ್ದಾರಾ ಅನ್ನುವಂಥದ್ದು ನೋಡಿಕೊಳ್ಬೇಕು. ಯೇಸು ಸ್ವಾಮಿ ಇದ್ದರೆ ತಕ್ಕ ಸಮಯದಲ್ಲಿ ಅದ್ಭುತವನ್ನು ಕಾಣುವಿರಿ. ಖಂಡಿತ ಕರ್ತನು ನಿಮಗಾಗಿ ಎಲ್ಲವನ್ನ ಶಾಂತ ಮಾಡುವನು. ದೇವರು ತಾನೇ ನಿಮ್ಮ ಜೀವಿತದಲ್ಲಿ ಈ ಕಾರ್ಯಗಳನ್ನು ಮಾಡಲಿ, ನಿಮ್ಮನ್ನು ಅನುಗ್ರಹಿಸಲಿ, ನಿಮ್ಮ ದೋಣಿಯಲ್ಲಿ ಸ್ವಾಮಿ ಇರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಬನ್ನಿ ಪ್ರಾರ್ಥಿಸೋಣ. ಪರಮ ತಂದೆಯೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಅಪ್ಪ ಕರ್ತನೆ, ಇವತ್ತು ನಾವು ನೋಡಿದ ಹಾಗೆ ಜೀವನದ ಬಿರುಗಾಳಿಯಲ್ಲಿ ದೇವರ ಸಾನ್ನಿಧ್ಯವನ್ನು ತಿಳಿಸುವ 7 ಕಾರ್ಯಗಳು. ಹೌದು ಸ್ವಾಮಿ, ಜೀವನದ ಬಿರುಗಾಳಿಯಲ್ಲಿ ನೀನು ಇದ್ದೀಯಾ ಅನ್ನೋದಕ್ಕೆ ತೋರಿಸುವ 7 ಕಾರ್ಯಗಳನ್ನು ಇವತ್ತು ನಾವು ಧ್ಯಾನ ಮಾಡಿದ್ದೇವೆ. ದೇವರೇ, ಯಾರೆಲ್ಲ ಈ ವಾಕ್ಯಗಳನ್ನು ಕೇಳಿದ್ದಾರೋ ಯೇಸುವಿನ ನಾಮದಲ್ಲಿ ಅವರೆಲ್ಲ ಕರ್ತನೆ ಅಗತ್ಯಗಳು ಪೂರೈಸಲ್ಪಡಲಿ. ಓ ದೇವ, ಈ ವಾಕ್ಯದಲ್ಲಿ ಕೇಳಿದ ಹಾಗೆ ಶಿಷ್ಯರ ಹಾಗೆ ಭಯಪಡುತ್ತಾ ದೇವರೇ, ನಾವು ಕರ್ತನೆ ನಂಬಿಕೆ ಇಲ್ಲದವರಾಗಿ ಧೈರ್ಯಗೆಟ್ಟವರಾಗಿರದೆ ವಾಕ್ಯ ಕೇಳಿದ ಮೇಲೆ ಒಂದು ಉತ್ಸಾಹ, ಒಂದು ಹುಮ್ಮಸ್ಸು, ಒಂದು ನಂಬಿಕೆ, ಒಂದು ದೃಢತೆ. ಓ ಎಸ್ ಲಾರ್ಡ್, ಹೌದು ಕರ್ತನೆ, ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ಏನಾದರೂ ಬಿರುಗಾಳಿ ಬಂದಿದೆ ಅಂದರೆ ನಿನಗೆ ಗೊತ್ತು ಅಪ್ಪ, ಇದು ನನ್ನ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕಾಗಿ ಎಂಬುದಾಗಿ. ನೀನು ಮೌನವಾಗಿದ್ದೀಯಾ, ಆದರೆ ನನ್ನ ಜೊತೆಯಲ್ಲೇ ಇದ್ದೀಯಲ್ಲ. ಭಯಪಟ್ಟಾಗ ಅವರು ಅಯ್ಯೋ ನಾವು ಸಾಯ್ತಾ ಇದ್ದೀವಿ ಅಂತ ಹೇಳಿದರಪ್ಪ, ಆದರೆ ನೀನು ನಮ್ಮ ಜೊತೆಯಲ್ಲಿರುವಾಗ ನಮಗೆ ಧೈರ್ಯ ಇದೆ ಸ್ವಾಮಿ. ಕರ್ತನೆ, ಯಾವಾಗ ಬಿರುಗಾಳಿ ಬರುತ್ತದೋ ನಿನ್ನ ಶಕ್ತಿ ಏನು, ನೀನು ಯಾರು ಅಂತ ನಮಗೆ ಗೊತ್ತಾಗುತ್ತದೆ. ಶಿಷ್ಯರಿಗೆ ಈ ಬಿರುಗಾಳಿಯ ನಂತರ ನೀನು ಬರೀ ಒಂದು ಕರ್ತನೆ, ಒಂದು ಬೋಧಕ ಪ್ರವಾದಿ ಮಾತ್ರ ಅಲ್ಲ ಅನ್ನೋದು ಗೊತ್ತಾಯಿತು. ನಮಗೂ ಹಾಗೆ ಸ್ವಾಮಿ. ಅಪ್ಪ, ನಿನ್ನ ಸನ್ನಿಧ್ಯವೇ ನಮಗೆ ದೊಡ್ಡ ಭದ್ರತೆ, ಬೇರೆ ಯಾವುದು ಭದ್ರತೆ ಅಲ್ಲ. ಇವರ ಕುಟುಂಬಗಳನ್ನು ಆಶೀರ್ವದಿಸಿರಿ, ಅಗತ್ಯಗಳನ್ನು ಪೂರೈಸಿರಿ. ನೀವೇ ಜೊತೆಯಲ್ಲಿದ್ದು ಎಲ್ಲ ಕೊರತೆಗಳನ್ನು ನೀಗಿಸಿರಿ. ಸಾಲ ಸಮಸ್ಯೆ, ಕಣ್ಣೀರು, ವೇದನೆ, ಅನಾರೋಗ್ಯ, ಪ್ರಯಾಣ, ಎಲ್ಲ ಕೆಲಸ ಕಾರ್ಯಗಳು, ಆದ ನಷ್ಟ, ನೋವು, ಅನ್ಯಾಯ ಕೃತ್ಯಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಈ ದಿನದ ಪ್ರಯಾಣ, ಕೆಲಸ ಕಾರ್ಯ, ಮಕ್ಕಳು, ಕುಟುಂಬ ಜೀವಿತದಲ್ಲಿ ಹೋರಾಟಗಳು, ಇರುವ ಪ್ರಯಾಸಗಳು, ಆದಾಯಗಳು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲೇ. ನಿನ್ನನ್ನೇ ನಂಬಿ ಅನುಸರಿಸುತ್ತಿರುವ ದೇವಜನರು ನಿನ್ನ ನಾಮದಲ್ಲಿ ಬಲವನ್ನು ಹೊಂದಿಕೊಳ್ಳಲಿ. ವಾಕ್ಯ ಕೇಳುವುದು ಮಾತ್ರ ಅಲ್ಲ, ಈ ವಾಕ್ಯದ ಶಕ್ತಿಯನ್ನು ಅನುಭವ ಮಾಡಲಿ. ಯಾರೆಲ್ಲ ಕೇಳ್ತಾರೋ, ಯಾರೆಲ್ಲ ಕಳಿಸ್ತಾರೋ, ಯಾರೆಲ್ಲ ನೋಡ್ತಾರೋ ಎಲ್ಲರೂ ಅನುಗ್ರಹಿಸಲ್ಪಡಲಿ. ನಿನ್ನ ವಾಕ್ಯವು ಓ ದೇವ ನಮಗೆ ಬಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಖಂಡಿತವಾಗಿ ನೀವು ನಮ್ಮನ್ನು ನಡೆಸುವ ದೇವರು, ಆಧರಿಸುವ ದೇವರು, ಸಂತೈಸುವ ದೇವರು, ಧೈರ್ಯಪಡಿಸುವ ದೇವರು, ನಡೆಸುವ ದೇವರು. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಕೇಳುವಾಗ ನೀನು ನಮ್ಮ ಪ್ರಸನ್ನತೆ ಇದ್ದಕ್ಕಾಗಿ ಸ್ತೋತ್ರ, ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ನಮ್ಮನ್ನು ನಿನ್ನ ಕರುಣಾಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಎಲ್ಲ ದೇವಭಕ್ತರನ್ನು ನಿನ್ನ ಕೈಗೆ ಕೊಟ್ಟು ನೀನೇ ಅಭಿಷೇಕಿಸು, ಆಶೀರ್ವದಿಸು ಎಂಬುದಾಗಿ ನಮ್ಮ ಕರ್ತನ ರಕ್ಷಕನು ಜೊತೆಯಲ್ಲಿದ್ದು ನಮ್ಮನ್ನು ಸಂತೈಸಿ ಬಿಡಿಸಿ ಎಲ್ಲವನ್ನು ಶಾಂತ ಮಾಡಲಿಕ್ಕೆ ಶಕ್ತನಾದಂಥ ನಜರೇತಿನ ಯೇಸುವೇ, ಶಾಂತಿದಾಯಕನಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ಈ ವಾಕ್ಯವು ನಿಮಗೆ ಖಂಡಿತ ತುಂಬ ಪರ್ಸ್ನಲ್ ಆಗಿ, ವೈಯಕ್ತಿಕವಾಗಿ ಬಲ ಕೊಟ್ಟಿದೆ ಅಂತ ನಾನು ನಂಬುತ್ತೇನೆ. ಪ್ರತಿನಿತ್ಯ ಈ ವಾಕ್ಯಗಳನ್ನು ಕೇಳುತ್ತಿದ್ದೀರಾ. ದಯಮಾಡಿ ಇನ್ನಷ್ಟು ಜನರಿಗೆ ಈ ಚಾನಲ್ ಬಗ್ಗೆ, ವಾಕ್ಯದ ಬಗ್ಗೆ ತಿಳಿಸಿರಿ. ದೇವರಾತ್ಮನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೆನ್.